ಗೋಪಾಲ್ ಸರ್ ಈ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕಾಲೇಜಿನಲ್ಲಿ ಒಂದು ಸಂಭ್ರಮ ಅನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಂಭ್ರಮ ಏನಂದರೆ ನೀಟ್ ರಿಸಲ್ಟ್ ಬಂದಿದೆ. NTA ಲಾಸ್ಟ್ ಫ್ಯೂ ಮಂತ್ಸ್ ಮುಂಚೆ NTA ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು. ಅದರ ಭಾಗವಾಗಿ ನೀಟ್ ರಿಸಲ್ಟ್ ಬಂದಿದೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಸುಮಾರು 8 ವಿದ್ಯಾರ್ಥಿಗಳು ಅತ್ಯುನ್ನತ ಮಾರ್ಕ್ಸನ್ನು ತಗೊಂಡು ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ 8 ಜನಕ್ಕೂ ಒಂದು ಒಳ್ಳೆ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ಸಿಗುವಂಥ ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಸೀಟ್ ಸಿಗುತ್ತೆ. ಸೊ ಇದಕ್ಕೆ ಎಲ್ಲ ಕಾರಣಭೂತರಾದ ನನ್ನ ವಿದ್ಯಾರ್ಥಿಗಳ ಪರಿಶ್ರಮ, ಅವರ ಪೇರೆಂಟ್ಸ್ ಅವರ ಸಪೋರ್ಟು, ಅದ್ರ ಜೊತೆಗೆ ನಮ್ಮ ಎಲ್ಲ ಉಪನ್ಯಾಸಕರ ಪರಿಶ್ರಮ, ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ ಅವರ ಪರಿಶ್ರಮ, ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟಿನ ಪರಿಶ್ರಮ ಎಲ್ಲನೂ ಒಟ್ಟುಗೂಡಿ ಇವತ್ತು ಒಂದು ಒಳ್ಳೆಯ ರಿಸಲ್ಟ್, ಪ್ರತಿ ವರ್ಷದಂತೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದೇವೆ. ಅದನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿಯಾಗುತ್ತೆ. ಮುಂದಿನ ದಿನಗಳು ಕೂಡ ಏನು ನಮ್ಮಲ್ಲಿ ನೆಲಮಂಗಲ ಜನತೆ ಅಥವಾ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಂದು ನಂಬಿಕೆ ಇಟ್ಬಿಟ್ಟು ಇಲ್ಲಿ ಈ ಕಾಲೇಜಿಗೆ ಸೇರ್ಕೋತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತನ, ಅದನ್ನು ಪ್ರತಿ ವರ್ಷ ನಾವು ಒಂದು PUC ರಿಸಲ್ಟ್ ಫಲಿತಾಂಶ ಬಂದಾಗಿರ್ಬೋದು, ಅಥವಾ CET ರಿಸಲ್ಟ್ ಬಂದಾಗಿರ್ಬೋದು, ಅಥವಾ JEE ರಿಸಲ್ಟ್ ಬಂದಾಗಿರ್ಬೋದು, ಅಥವಾ ನೀಟ್ ರಿಸಲ್ಟ್ ಬಂದಾಗಿರ್ಬೋದು, ಪ್ರತಿ ಸಾರಿನೂ ಕೂಡ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಪ್ರತಿ ಸಲ ಒಳ್ಳೆಯ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ. ಸತತವಾಗಿ ಇಲ್ಲಿಗೆ ನಾವು ಕಾಲೇಜು ಶುರು ಮಾಡಿದಾಗಿಂದಲೂ ಇಲ್ಲಿವರೆಗೂ ಒಳ್ಳೆಯ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ. ಸೊ ಇದಕ್ಕೆ ಕಾರಣರಾದ ಎಲ್ಲ ಮಕ್ಕಳಿಗೂ ಮತ್ತು ಪೋಷಕರಿಗೆ ಮತ್ತು ನನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಈಗ ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ, ಈಗ ನಾವು ಕ್ಯಾಟಗರೈಸ್ ಮಾಡ್ಕೊಂಡಿದ್ದೀವಿ. ಏನಂದರೆ ಥಿಯರಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕ್ಯಾಟಗರೈಸ್ ಮಾಡ್ಕೋತೀವಿ. ಹೇಗೆ ಅಂದರೆ ಅದನ್ನು ಫಸ್ಟು ಥಿಯರಿ ಎಕ್ಸಾಮನ್ನು ಬೋರ್ಡ್ ಎಕ್ಸಾಮ್ಗೆ ಏನು ಬೇಕು ಅಷ್ಟನ್ನು ನಾವು ಮುಂಚೆನೇ ಪ್ರಿಪ್ರೇಷನ್ ಮಾಡಿ ಮುಗಿಸ್ಕೊಡ್ತೇವೆ. ಅದಾದಮೇಲೆ ಕಾನ್ಸೆಪ್ಟ್ ಅವ್ರಿಗೆ ಆಲ್ರೆಡಿ ಫಂಡಮೆಂಟಲ್ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಲೆವೆಲ್ ಕ್ವಶನ್ಸನ್ನು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅನ್ನೋ ಥರ ಮಾಡಿಕೊಂಡು ನಾವು ಕ್ವಶನ್ಸನ್ನು ನಾನು 7 ಮಂತ್ಸ್ ನಾವು ಪ್ರಿಪೇರ್ ಮಾಡೋದ್ರಿಂದ, ಮತ್ತು ಪ್ರತಿ ವೀಕು ಮಕ್ಕಳಿಗೆ ಟೆಸ್ಟ್ಗಳನ್ನು ಮಾಡೋದ್ರಿಂದ, ನಾವು ಗ್ರ್ಯಾಂಡ್ ಟೆಸ್ಟ್ ಮಾಡ್ತೇವೆ, ಮಾರ್ಕ್ ಟೆಸ್ಟ್ ಮಾಡ್ತೇವೆ. ಸೊ ಇದೆಲ್ಲ ಮಾಡೋದ್ರಿಂದ ನಾವು ಮಕ್ಕಳಿಗೆ ಏನಾಗುತ್ತೆ ಫಂಡಮೆಂಟಲ್ಸ್ ಆಲ್ರೆಡಿ ಸಿಕ್ಕಿರುತ್ತೆ. ಅದ್ರ ಜೊತೆ ಕ್ವಶನ್ಸನ್ನು ಸ್ಟೆಪ್ ವೈಸ್ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದರಿಂದ ಮಕ್ಕಳಿಗೆ ಈಸಿ ಆಗುತ್ತೆ. ಅದಕ್ಕೆ ಬೇಕಾಗಿರೋಂಥ ಉಪನ್ಯಾಸಕ ವರ್ಗನೂ ಕೂಡ ನಮ್ಮಲ್ಲಿ ಇದೆ. ಸೊ ಅದು ಕೂಡ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಹಳ್ಳಿಯ ಮಕ್ಕಳು ನಿಮಗೆ ಗೊತ್ತಿದ್ದಂಗೆ ಇವತ್ತು ದೇಶದಲ್ಲಿ ಮುಂಚೂಣಿಯಲ್ಲಿರೋದು ವಿದ್ಯಾರ್ಥಿಗಳಂತ ಅಂದರೆ ಹಳ್ಳಿಯಿಂದ ಬಂದ ಮಕ್ಕಳು. ಅವರಲ್ಲಿ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರುತ್ತೆ. ಆ್ಯಕ್ಚುಲಿ ನೀವು ಕನ್ನಡ ಮೀಡಿಯಮಲ್ಲಿ ಓದಿರ್ಬೋದು ಅಥವಾ ಯಾವುದೇ ಮೀಡಿಯಮಲ್ಲಿ ಓದಿರ್ಬೋದು, ಅದು ಮ್ಯಾಟ್ರ್ ಆಗೋಲ್ಲ. ಮಕ್ಕಳಿಗೆ ಫಂಡಮೆಂಟಲ್ಸ್ ಇರೋದ್ರಿಂದ ಅವರು ಒಂದು ಒಳ್ಳೆಯ ಕಾಲೇಜಿಗೆ ಬಂದು ಸೇರಿಕೊಂಡಾಗ ಇಲ್ಲಿ ಮತ್ತೆ ಅದೇ ತಕ್ಕನಾಗಿ ನಾವು ಒಂದು ಸಪೋರ್ಟನ್ನು ಸಿಕ್ಕಿದಾಗ, ಆ ಥರ ಸಪೋರ್ಟ್ ನಮ್ಮ ಕಾಲೇಜಲ್ಲಿ ಸಿಕ್ಕಿದಾಗ ಮಕ್ಕಳಿಗೆ ಸಾಧನೆ ಮಾಡೋದು ಈಸಿ ಆಗ್ತಾಯಿದೆ. ನೀಟ್ ರಿಸಲ್ಟ್ ಬಂದಿದೆ. NTA ಎಕ್ಸಾಮ್ ಏನು ಕಂಡಕ್ಟ್ ಮಾಡಿತ್ತು ನೀಟ್ ಆಲ್ ಓವರ್ ಇಂಡಿಯಾ, ಅದರ ರಿಸಲ್ಟ್ ಬಂದಿದೆ. ಈ ವರ್ಷ ಪೇಪರು ತುಂಬ ಡಿಫಿಕಲ್ಟ್ ಇತ್ತು. ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ. ಆಲ್ ಓವರ್ ಇಂಡಿಯಾ ಕೂಡ ರಿಸಲ್ಟು ಸ್ವಲ್ಪ ಸ್ಕೋರ್ ಕಡಿಮೆ ಆಗಿದೆ. ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ರಿಸಲ್ಟನ್ನು ತೊಗೊಂಡಿದ್ದಾರೆ. ಲಾವಣ್ಯ C ಅಂತಕ್ಕಂಥ ಮಗು 554 ಮಾರ್ಕ್ಸನ್ನು ಸ್ಕೋರ್ ಮಾಡಿದೆ 720ಕ್ಕೆ. ಜೀವಿತಾ Y 480, ಶಶಾಂಕ್ CJ 477, ಯತೀಶ್ GR 467, ಅಂಕಿತಾ ಕೃಷ್ಣಮೂರ್ತಿ 464, ಚಗನ್ ಪಟೇಲ್ 406, ಹರ್ಷಿತಾ ದಾಸ್ 387, ದಿಶಾ R 350. ಸುಮಾರು 8 ವಿದ್ಯಾರ್ಥಿಗಳು 350ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದು MBBSಗೆ ಸೀಟ್ ಅವ್ರಿಗೆ ಆಲ್ಮೋಸ್ಟು ಎಲ್ಲರಿಗೂ ಸಿಗುತ್ತೆ 8 ಜನಕ್ಕೂ. ಇಂಥ ಒಂದು ಕಷ್ಟವಾದ ಪೇಪರ್ ಇದ್ದ ಕಾಲದಲ್ಲೂ ಕೂಡ ಅತ್ಯುತ್ತಮವಾದ ರಿಸಲ್ಟನ್ನು ಕೊಟ್ಟಿದ್ದಾರೆ.
ಈ ರಿಸಲ್ಟ್ಗೆ ಬರೋಕ್ಕೆ ಮುಖ್ಯ ಕಾರಣಕರ್ತರು ನಮ್ಮೆಲ್ಲ ಟೀಚರ್ಸು. ಪ್ರತಿ ಮಗುನೂ ಕೂಡ ಅವ್ರು ಕೇರ್ ಮಾಡಿ ಅವ್ರಿಗೆ ಪ್ರತಿ ವಾರ ಕೂಡ ನೀಟ್ ಟೆಸ್ಟನ್ನು ಮಾಡಿ OMR ಶೀಟ್ನ ಕೊಟ್ಟು ನೀಟ್ ಟೆಸ್ಟ್ಗಳನ್ನ ಮಾಡ್ತಾಯಿದ್ವಿ. ಟೆಸ್ಟ್ ಆದಮೇಲೆ ಓನ್ಲಿ ಫಾರ್ ಕಾಂಪಿಟೇಟಿವ್ ಏನು ಮಾರ್ಕ್ಸ್ ಬರುತ್ತೆ ಅದ್ರ ಮೇಲೇ ಪೇರೆಂಟ್ಸ್ ಮೀಟಿಂಗ್ನ ಕರೆದು ಅವರು ಸುಮ್ಮನೆ ABCD ಗುರ್ತಾಕಬಾರ್ದು, ಅವ್ರು ನಿಜವಾಗ್ಲೂ ಅವ್ರು ಜುನಿಯನಾಗಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನ ಪೇರೆಂಟ್ಸಿಗೆ ತೋರ್ಸೋಕ್ಕೆ ಪೇರೆಂಟ್ಸ್ನ ಕರೆದು ನಾವು ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಪ್ರತಿ ತಿಂಗಳು ಗ್ರ್ಯಾಂಡ್ ಟೆಸ್ಟನ್ನು ಮಾಡ್ತಾ ಇದ್ವಿ. ಆ ರೀತಿ ಆಲ್ಮೋಸ್ಟ್ ಸೆಕೆಂಡ್ ಇಯರಲ್ಲಿ 7 ಮಂತ್ಸು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರನೇ ಕೆಲಸ ಮಾಡಿದ್ವಿ. ಅದರೆಲ್ಲರ ಪರಿಣಾಮ ಒಂದು ಒಳ್ಳೆ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ. ಈ ಎಲ್ಲ ಫಲಿತಾಂಶಕ್ಕೆ ಕಾರಣಕರ್ತರಾದ ನಮ್ಮ ಟೀಚರ್ಸು, ನಮ್ಮ ಮ್ಯಾನೇಜ್ಮೆಂಟು, ವೈಸ್ ಪ್ರಿನ್ಸಿಪಾಲ್ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ನ HODಗಳು ಮತ್ತು ಪೇರೆಂಟ್ಸು, ಸ್ಟೂಡೆಂಟ್ಸು ಮತ್ತು ನೆಲಮಂಗಲದ ಎಲ್ಲ ಜನಗಳ ಸಹಕಾರ ತುಂಬ ಮುಖ್ಯವಾಗಿತ್ತು. ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಹೊಯ್ಸಳ ಕಾಲೇಜ್ ಯಾಕೆ ಫಸ್ಟ್ ಇರ್ತದೆ, ಯಾವ ರೀತಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ಸರ್? ಈಗ ಏನಾಗಿದೆ, ಇನ್ನು PUC ರಿಸಲ್ಟ್ ಮೇಲೆ ಒಂದ್ರ ಮೇಲೇ ನಾವು ಅವ್ರಿಗೆ ಒಂದು ಅತ್ಯುತ್ತಮವಾದ ಇಂಜಿನಿಯರಿಂಗ್ ಸೀಟ್ ಆಗಲಿ ಮೆಡಿಕಲ್ ಸೀಟ್ ಆಗಲಿ ಸಿಗಲ್ಲ. ನಿಮಗೆ ಗೊತ್ತಿದೆ, 600 ಅಂಕ ತಗೊಂಡ್ರು ಕೂಡ ನೀಟ್ ಮಾರ್ಕ್ಸ್ ಮೇಲೆ ಮತ್ತು JE ಮಾರ್ಕ್ಸ್ ಮೇಲೆ ಮತ್ತು CET ಮಾರ್ಕ್ಸ್ ಮೇಲೇ ಅವ್ರಿಗೆ ಇಂಜಿನಿಯರಿಂಗ್ ಸೀಟ್ ಮತ್ತು ಮೆಡಿಕಲ್ ಸೀಟ್ ಸಿಗೋದು. ಅದರಿಂದ ನಾವು ಎಷ್ಟೇ ಚೆನ್ನಾಗಿ ಥಿಯರಿ ಓದಿಸಿದ್ರೂ ಕೂಡ ನಾವು ಅಲ್ಟಿಮೇಟ್ಲಿ ಕೊನೆಗೆ ಮ್ಯಾಟ್ರ್ ಆಗ್ತಕ್ಕಂಥದ್ದು ಅವರ ನೀಟ್ ಮಾರ್ಕ್ಸು ಮತ್ತು JE ಮಾರ್ಕ್ಸು. ಅದಕ್ಕೆ ನಾವೇನು ಮಾಡ್ತೀವಿ, ಸೆಕೆಂಡ್ ಇಯರಲ್ಲಿ ಒಂದು 4.5 ಮಂತ್ಸಲ್ಲಿ ಥಿಯರಿನ ಮುಗಿಸಿ ಆಲ್ಮೋಸ್ಟ್ 7 ಮಂತ್ಸು ಓನ್ಲಿ ನೀಟ್ ಎಕ್ಸಾಮ್ಗೆ ನೀಟೇ ಸಪ್ರೇಟು, JE ಸಪ್ರೇಟು, CET ಸಪ್ರೇಟ್ ಸೆಕ್ಷನ್ಗಳನ್ನ ಮಾಡಿಕೊಂಡು ಪ್ರತಿ ವಾರ ಕೂಡ ಪ್ರತಿ ಮಂಡೇ ಅವ್ರಿಗೆ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ ರೀತಿಯಲ್ಲೇ ನಾವು ಟೆಸ್ಟ್ಗಳನ್ನ ಮಾಡಿ ಅದರ ಮಾರ್ಕ್ಸನ್ನು ಪೇರೆಂಟ್ಸಿಗೆ ಕೊಟ್ಟು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಇದ್ರ ಬಗ್ಗೆ ಸ್ಟಾರ್ಟಿಂಗಿಂದನೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಯಾವಾಗ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಯಾವಾಗ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ನಿಜವಲ್ಲ ಅವ್ರು ಸಕ್ಸಸ್ ಕಾಣ್ತಾರೆ ಅನ್ನೋದು ನಮ್ಮ ನಂಬಿಕೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಸರ್, ನಮ್ಮಲ್ಲಿರ್ತಕ್ಕಂಥ 3 ರಿಂದ 4 ಜನ ಟೀಚರ್ಸು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಕ್ಕೆ ಅಂತಲೇ ಅವರು ಅಷ್ಟು ಕೆಪಾಸಿಟಿ ಇರೋರನ್ನೇ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ. ಆ ಥರ ನಾವು ಕ್ಯಾಟಗರೈಸ್ ಮಾಡಿದ್ರು ಕೂಡ ನಮ್ಮಲ್ಲಿರೋ ಎಲ್ಲ ಟೀಚರ್ಸು ಕೇಪಬಲ್ ಇರ್ತಾರೆ. ನಾವು ಟೀಚರ್ಸ್ನ ಸೆಲೆಕ್ಷನ್ ಮಾಡಬೇಕಾದ್ರೂ ಕೂಡ ಬೇರೆ ಬೇರೆ ಮೋಡಲ್ ಸೆಲೆಕ್ಟ್ ಮಾಡೋದ್ರಿಂದ 4 ರಿಂದ 5 ಜನ ಟೀಚರ್ಸು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಕ್ಕೆ ಒಂದು ಅತ್ಯುತ್ತಮವಾದ ಎಬಿಲಿಟಿನ ಹೊಂದಿರೋರನ್ನೇ ಇಟ್ಕೊಂಡಿದ್ದೀವಿ ಸರ್. ಸರ್, ಅವರು ಒಳ್ಳೆ ಮಾರ್ಕ್ಸ್ ಮೇಲೆ ಮತ್ತು ರ್ಯಾಂಕ್ ಮೇಲೆ ಅವ್ರಿಗೆ ಕರ್ನಾಟಕದಲ್ಲಿ ಒಳ್ಳೆ ಇದು ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತೆ. ನಿಮಗೆ ಗೊತ್ತಿದೆ, ಕಳೆದ ವರ್ಷಗಳಲ್ಲೂ ಕೂಡ ರಾಮಯ್ಯ ಇರ್ಬೋದು, BMC ಇರ್ಬೋದು, ಮತ್ತು ಸಿದ್ಧಾರ್ಥ್ ಇದು ಸಪ್ತಗಿರಿ ಇರ್ಬೋದು, ಈ ಎಲ್ಲ ಮೆಡಿಕಲ್ ಕಾಲೇಜ್ಗೂ ನಮ್ಮ ಮಕ್ಕಳುಗಳು ಹೋಗಿದ್ದರು ಲಾಸ್ಟ್ ಇಯರ್ ಕೂಡ. ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆ್ಯಂಡ್ ಮೆಡಿಕಲ್ ಸೈನ್ಸಲ್ಲಿ 2 ವಿದ್ಯಾರ್ಥಿಗಳು ಆಲ್ರೆಡಿ ನಮ್ಮ ಮಕ್ಕಳು ಓದ್ತಿದ್ದಾರೆ, ಮೆಡಿಸಿನ್ ಓದ್ತಿದ್ದಾರೆ. ಹಂಗೆ ಅದೇ ರೀತಿ ಈ ಮಕ್ಕಳುಗಳು ಕೂಡ ಅಂಥ ಮೆಡಿಕಲ್ ಕಾಲೇಜ್ಗಳಲ್ಲಿ ಕಡಿಮೆ ಫೀಸಲ್ಲಿ ಏನು ಸುಮಾರು 1 ರಿಂದ 1.5 ಲಕ್ಷ ಫೀಸ್ ಇರ್ತದೆ ಅವ್ರಿಗೆ ವರ್ಷಕ್ಕೆ. ಅದೇ ನಾವು ಪೇಮೆಂಟ್ ಸೀಟ್ಗೆ ಹೋದಾಗ 50 ಲಕ್ಷದಿಂದ 1.5 ಕೋಟಿ ಕೊಡಬೇಕಾಗತ್ತೆ. ಅದೇ ಈ ಥರ ಒಳ್ಳೆ ಮಾರ್ಕ್ಸ್ ತೊಗೊಂಡು ಅವ್ರಿಗೆ ನೀವು ಹೋದರೆ ಮೆಡಿಸಿನ್ಗೆ ಅವ್ರಿಗೆ 1 ರಿಂದ 1.5 ಲಕ್ಷದಲ್ಲಿ ಅವರು 4 ವರ್ಷ ಓದ್ಕೊಂಡು ಹೋಗ್ಬೋದು. ಪ್ರತಿ ವರ್ಷ 1.5 ಲಕ್ಷ ಅದು ಮಕ್ಕಳಿಗೆ ಬೆನಿಫಿಟ್ ಆಗುತ್ತೆ. ನಾನು ನಮ್ಮ ಪ್ರಿನ್ಸಿಪಲ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದೆಲ್ಲ ಪೇ ಆಫ್ ಆಗಿರೋದು ಅವ್ರು ಸ್ಲೀಪ್ಲೆಸ್ ನೈಟ್ಸಿಗೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಇಡೀ ಕಾಲೇಜ್ನ ಸ್ಟಾರ್ಟ್ ಮಾಡಿ ಬಿಲ್ಡಪ್ ಮಾಡಿ. ಅದು ಅಲ್ಲೋನ್ ಬೀಯಿಂಗ್ ಅ ಫಿಸಿಕ್ಸ್ ಟೀಚರ್ ಆ್ಯಂಡ್ ಅ ಪ್ರಿನ್ಸಿ, he has tried to given his best for all of us and each and every child ಅವ್ರ ಓನ್ ಕಿಡ್ ಅಂತ ಟ್ರೀಟ್ ಮಾಡಿ ನಮಗೆ ಡಿಸಿಪ್ಲಿನ್, ಎಜುಕೇಷನ್, ನಾಲೆಡ್ಜ್, ಮೊರೋವರ್ ನಾವು ಏನು ಮಾರ್ಕ್ಸ್ ತೆಗಿತೀವಿ ಅಂತ ಅಲ್ಲ, ನಾವೇನು ಕಲಿತೀವಿ, to be a good human, to be a good citizen. He has done everything and I like to thank him and ಇದೆಲ್ಲ ಪೇ ಆಫ್ ಆಗಿರೋದು ಅವ್ರ ಹಾರ್ಡ್ ವರ್ಕಿಗೆ. ಸೊ ವಿ ಆರ್ ಜಸ್ಟ್ ರಿಫ್ಲೆಕ್ಷನ್ ಆಫ್ ವಾಟ್ ಹಿ ಹ್ಯಾಸ್ ಡನ್. ನೀಟ್ ಅನ್ನೋದು ಎಲ್ಲ ರೀತಿಯಿಂದ ಸರ್ ನಥಿಂಗ್ ಸರ್, ನಾನು ಎಲ್ಲೂ ಟ್ಯೂಷನ್ ಹೋಗಿಲ್ಲ. ನಮ್ಮ ಟೀಚರ್ಸ್ ಏನು ಹೇಳ್ತಾರೆ ಫಸ್ಟ್ ಅವರು ಕನ್ಸೆಪ್ಚುವಲ್ ಆಗಿ ಹೇಳ್ತಾರೆ, ಅದು ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಅವರು ನಮಗೆ ಶಾರ್ಟ್ ಕಟ್ಸ್ ಹೇಳ್ತಾರೆ. ಇದೆಲ್ಲ ನಾವು ಕಲಿತ್ರೆ ನಮ್ಗೆ ಯಾವುದು ಟ್ಯೂಷನ್ ಬೇಕಿಲ್ಲ. ಅಂದರೆ ಟೀಚರ್ಸ್ ಅಂದರೆ ಬೆಸ್ಟ್ ಗೈಡ್ಸ್ ಅವರು ನಮ್ಮ ಕಾಲೇಜಲ್ಲಿ. ಸೊ ನನಗೆ ಇಲ್ಲಿ ಓದಿರೋದು ತುಂಬ ಪ್ರೌಡ್ ಫೀಲ್ ಆಗುತ್ತೆ ಈ ಥರ ಟೀಚರ್ಸ್ ಜೊತೆ. ಸರಿ ಕಡೆ